जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 18 ಡಿಸೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಚಿಂತೆ ಮಾಡುವುದಾದರೆ ನಾಮದ ಚಿಂತೆ ಮಾಡಬೇಕು. ಚಿಂತೆ ಮಾಡುವುದಾದರೆ ನಾಮದ ಚಿಂತೆ ಮಾಡಬೇಕು. ನಾವು ಪ್ರಾಪಂಚಿಕ ಜನರಿಗೆ ಪ್ರಪಂಚದ ಚಿಂತೆ ಇರುತ್ತೆ. ಇವತ್ತಿಗೆ, ನಾಳೆಗೆ, ನಾಡಿದ್ದಿಗೆ, ಭವಿಷ್ಯದ್ದು ಇಂಥದ್ದೆಲ್ಲವೂ ನಾವು ಚಿಂತೆ ಮಾಡ್ತಾ ಇರ್ತೀವಿ. ಆದರೆ ಮಹಾರಾಜರೇನು ಬೋಧನೆ ಮಾಡ್ತಾರಪ್ಪ? ಚಿಂತೆನೇ ಮಾಡಬೇಕಾಗಿದೆಯಾ? ನಾಮದ ಚಿಂತೆ ಮಾಡಿರಿ. ನಾಮದ ಚಿಂತೆ ಹೆಂಗೆ ಮಾಡೋದ್ರಿ? ನಾಮ ಯಾಕೆ ಬರ್ತಾ ಇಲ್ಲ ನನ್ನ ಬಾಯಲ್ಲಿ? ಭಗವಂತ ಇಷ್ಟು ದಿವಸಕ್ಕೆ ನಮಗೆ 21,600 ಉಸಿರುಗಳನ್ನು ಕೊಟ್ಟು ಈ ಜೀವನ ಇಟ್ಕೊಂಡಿರ್ತಾನೆ ಪೃಥ್ವಿ ಮೇಲೆ. ಒಂದು ಹೊಸ ದಿವಸವನ್ನು, ಹೊಸ ಕಿರಣಗಳನ್ನು, ಹೊಸ ಆಶೆಯನ್ನು ಹುಟ್ಟಿಸಿ ನನಗೆ ಪುನಃ ಒಂದು ದಿವಸವನ್ನು ಕೊಟ್ಟಿದ್ದಾನೆ. ಅವಕಾಶ ಯಾಕೆ? ಅವನನ್ನು ಅರಿತುಕೊಳ್ಳೋಕ್ಕೆ ಅಂತ ಕೊಟ್ಟಿರೋದ ಅವಕಾಶವನ್ನು ನಾನು ಯಾಕೆ ಉಪಯೋಗ ಮಾಡ್ಕೋತಾ ಇಲ್ಲ? ಯಾಕೆ ನನಗೆ ನಾಮದ ರುಚಿ ಹತ್ತುತ್ತಾ ಇಲ್ಲ? ಯಾಕೆ ನಾಮದ ಪ್ರೇಮ ಬರ್ತಾ ಇಲ್ಲ? ಹೇಗೆ ಪ್ರಾಪಂಚಿಕ ವಿಷಯಕ್ಕೆ ಮನೆ ಕಟ್ಟಿಲ್ಲ, MBA ಸೀಟ್ ಸಿಕ್ಕಿಲ್ಲ, ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತೀವೋ, ಅದೇ ರೀತಿಯಲ್ಲಿ ಯಾಕಪ್ಪ ಪ್ರಹ್ಲಾದನಂತೆ ನನಗೆ ನಾಮದ ಭಕ್ತಿ ಬರ್ತಾ ಇಲ್ಲ? ಯಾಕೆ ಧ್ರುವನಂತೆ ನಾನು ಹುಡುಕೊಂಡು ರಾಮನನ್ನು ಹೋಗ್ತಾ ಇಲ್ಲ ಅನ್ನೋದನ್ನು ಚಿಂತೆ ಮಾಡಬೇಕು ಅಂತ ಇವತ್ತು ಶ್ರೀ ಮಹಾರಾಜರು ನಮಗೆಲ್ಲರಿಗೂ ಬೋಧನೆ ಮಾಡ್ತಾರೆ. ಅದೇನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ನೋಡೋಣ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಇಂದು ನಮಗೆ ದುಃಖದ ಪ್ರಸಂಗವೆನಿಸಿದ್ದು ನಾಳೆ ಅದೇ ಸುಖದ ಪ್ರಸಂಗ ಆವಾಗುತ್ತದೆ. ಇಂದು ಯಾವುದು ಸುಖದೆನಿಸುತ್ತದೆಯೋ ಅದೇ ಮುಂದೆ ದುಃಖಕ್ಕೆ ಕಾರಣವಾಗಲು ಶಕ್ಯವಿದೆ ಎಂಬುದನ್ನು ನೋಡುತ್ತೇವೆ. ಇವತ್ತು ಒಂದು ದುಃಖದ ಪ್ರಸಂಗ ಇರುತ್ತೆ, ನಾಳೆ ಅದೇ ಪ್ರಸಂಗ ಕಂಟಿನ್ಯೂ ಆಗಲ್ಲ. ನಾಳೆ ಅದು ಬದಲಾಯಿಸಿ ಸುಖದ ಪ್ರಸಂಗ ಬರಬಹುದು. ಇವತ್ತೇನೋ ಇರಬಹುದು ಕಡಿಮೆ ನಮ್ಮ ಹತ್ರ, ಆದರೆ ನಾಳೆ ಅದು ಬದಲಾಯಿಸಿ ಸುಖದ ಪ್ರಸಂಗ ಬರುತ್ತೆ. ಆದರೆ ಯಾವುದಕ್ಕೆ ನಾವು ಸುಖ ಅನ್ಕೋತೀವೋ ಅದಕ್ಕೆ ದುಃಖಕ್ಕೆ ಕಾರಣ ಆಗುತ್ತದೆ. ಇದು ನಮ್ಮ ನಿತ್ಯದ ಅನುಭವದಲ್ಲಿ, ಪ್ರಾಪಂಚಿಕ ಅನುಭವದಲ್ಲಿ ನಾವು ನೋಡುತ್ತಾ ಇರ್ತೀವಿ. ನಿಮಗೆ ಬರುವ ಸುಖ ದುಃಖಗಳು ಭಗವಂತನಿಂದ ಬರುತ್ತವೆ ಎಂದು ಅಂದರೆ ದುಃಖಕ್ಕೆ ಕಾರಣವೆಲ್ಲಿ ಉಳಿಯುತ್ತದೆ? ಪ್ರಶ್ನೆ. ಈ ಸುಖ ದುಃಖಗಳು ಯಾರಿಂದ ಬಂದಿದ್ದಾವೆ? ಭಗವಂತನಿಂದ. ಅಂದರೆ ಏನಪ್ಪ? ನಾವೇನು ಕರ್ಮ ಮಾಡಿದ್ವೋ ಆ ಕರ್ಮದ ಫಲ ಏನಿದೆಯೋ, ಆಲ್ರೆಡಿ ಒಂದು ಕರ್ಮ ಮಾಡೋದು ಕೂಡಲೇ, ಆ್ಯಕ್ಷನ್ ಆದ ಕೂಡಲೇ ಅದಕ್ಕೊಂದು ಫಲ ಭಗವಂತ ಇಟ್ಟುಬಿಟ್ಟಿರ್ತಾನೆ. ಆದರೆ ಇವತ್ತು ನಾವು ಕರ್ಮ ಏನು ಮಾಡ್ತಿದ್ದೀವೋ, ಅದು ಸರಿ ಮಾಡ್ತಿದ್ದೀವೋ, ತಪ್ಪು ಮಾಡ್ತಿದ್ದೀವೋ ಅದು ನಮಗೆ ಗೊತ್ತಾಗ್ತಿಲ್ಲ. ಪ್ರಪಂಚದಲ್ಲಿ ಪರಮಾರ್ಥಕ್ಕೆ ಬಂದಾಗ ಗುರು ಹೇಳ್ತಾನೆ, ನೀನೇನು ಮಾಡಿದ್ಯೋ ಅದನ್ನು ನೀನೇನು ಬೀಜ ಬಿತ್ತಿದ್ಯೋ ಅದೇ ಫಲ ನಿನಗೆ ಸಿಗ್ತಾ ಇದೆ. ಮಾಡಿದ್ದುಣ್ಣೋ ಮಹಾರಾಯ ಅಂತೀವಿ, ಆ್ಯಸ್ ಯು ಸೋ ಯು ಶಲ್ ರೀಪ್ ಅಂತೀವಿ. ಯಾವುದಾದ್ರು ಒಂದು ಬಾಬಳಿ ಗಿಡ ಹಚ್ಚಿಬಿಟ್ಟು ಮಾವಿನ ಹಣ್ಣು ಬೇಕು ಅಂದರೆ ಆಗತ್ತೇನು? ಆಗೋದಿಲ್ಲ. ಅದೇ ರೀತಿಯಲ್ಲಿ ನಾವೇನು ಬೀಜ ಬಿತ್ತನೆ ಮಾಡಿದ್ದೀವೋ ಅದರ ಫಸಲ ಅದೇ ಸಿಗತ್ತೆ. ಆದರೆ ಆ ಬೀಜ ಬಿತ್ತುವಾಗ, ಕರ್ಮ ಮಾಡುವಾಗ ಉಚಿತವಾಗಿ, ಯೋಗ್ಯವಾಗಿದೆಯೋ ಅಯೋಗ್ಯವಾಗಿದೆಯೋ, ನಾನು ಮಾತಾಡ್ತಿರೋದು ಏನು ಉಂಟು ಮಾಡುತ್ತೆ ಫಲ ಅನ್ನೋದು ವಿಚಾರ ಮಾಡ್ದಲೇ ಅಲ್ಲಿ ವಿವೇಕ ಕಳ್ಕೊಂಡು ನಾವೇನು ಮಾಡ್ತೀವಿ? ಮಾಡಿರ್ತೀವಿ ಕರ್ಮನ. ಅದರಂತೆ ಫಲ ಇಟ್ಟಿರೋದು ಭಗವಂತ ಇಟ್ಟಿದ್ದಾನೆ. ಹಾಗಾಗಿ ಸುಖ ದುಃಖಗಳು ಭಗವಂತ ಕೊಟ್ಟಿದ್ದಾನೆ ಅಂದಮೇಲೆ ಅಲ್ಲಿ ದುಃಖಕ್ಕೆ ಕಾರಣವೇ ಇಲ್ಲ. ಸುಖ ಬಂದಾಗ ಯಾವತ್ತಾರು ಭಗವಂತನ ಹತ್ರ ಪ್ರಶ್ನೆ ಮಾಡಿದ್ದೀವ ನಾವು? ಅಪ್ಪ ನನಗೆ ಇಷ್ಟೊಂದು ಸುಖ ಯಾಕೆ ಕೊಟ್ಟಿದ್ಯಪ್ಪ ಅಂತ? ಇಲ್ಲ, ನನಗೆ ಎಲ್ಲ ಸಮಸ್ತ ಜಗತ್ತಿನ ಸುಖ ನಾನೊಬ್ಬನಿಗೆ ಬೇಕು ಅಂತ ಹೇಳ್ತೀವಿ. ಆದರೆ ದುಃಖ ಬಂದಾಗ ಈ ದುಃಖ ನನಗೆ ಮಾತ್ರ ಬೇಡ, ಬೇರೆಯವ್ರಿಗೆ ಯಾರಿಗೆ ಕೊಟ್ಟರೂ ಪರವಾಗಿಲ್ಲ, ನನಗೆ ಮಾತ್ರ ನೀ ಕೊಡಬೇಡ ಅಂತ ಬೀಳ್ತೀವಿ. ಅದು ಸಾಧ್ಯವಿಲ್ಲ. ಎಲ್ಲಿಯವರೆಗೂ ಬೇರೆಯವರು ಕೊಟ್ಟ ದುಃಖವು ಭಗವಂತನೇ ಕೊಟ್ಟನೆಂದು ಅನಿಸುವುದಿಲ್ಲವೋ ಅಲ್ಲಿಯವರೆಗೂ ನಾವು ಭಗವಂತನವರಾಗುವುದಿಲ್ಲ. ಜಗತ್ತಿನಲ್ಲಿ ನಮ್ಮ ಮೊದಲು ಪ್ರಪಂಚಕ್ಕೆ ಬಂದಮೇಲೆ ಏನು ಮಾಡ್ತೀವಪ್ಪ ಅಂದರೆ ಬೇರೆಯವ್ರ ಮೇಲೆ ದೋಷ ಹೊರಿಸೋದು. ನನ್ನ ಜೀವನದಲ್ಲಿ ದುಃಖಕ್ಕೆ ಕಾರಣ ಯಾರು, ಕಾರಣೀಭೂತರು? ಇವರೆಲ್ಲ ಎದುರುಗಡೆ ಕಾಣ್ತಿರೋರು, ಗಂಡ ಆಗಿರಬಹುದು, ಮಕ್ಕಳಾಗಿರಬಹುದು, ಆಪ್ತೇಷ್ಟರಾಗಿರಬಹುದು, ಅತ್ತೆ ಮಾವ ಆಗಿರಬಹುದು, ಹೊರಗಡೆ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು. ಇವರಿಂದ ನನ್ನ ಜೀವನದಲ್ಲಿ ದುಃಖ ಇದೆ, ಹಾಳಾಗ್ತಿದೆ, ನನಗೆ ಅವ್ರು ಕಷ್ಟ ಕೊಡ್ತಿದ್ದಾರೆ ಅಂತ. ಆದರೆ
ನಾವು ಎಲ್ಲಿವರೆಗೂ ಈ ದುಃಖಗಳು ಅವರ ಮುಖಾಂತರ, ಅವರು ಒಂದು ಇನ್ಸ್ಟ್ರೂಮೆಂಟು, ಭಗವಂತನೇ ನನಗೆ ಕೊಡ್ತಿದ್ದಾನೆ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಕರ್ಮ ನನಗೆ ಗೊತ್ತಿಲ್ಲ. ಆ ಮೆಮೊರಿನ ಭಗವಂತ ಅಳಿಸ್ಬಿಟ್ಟಿರ್ತಾನೆ. ಅದನ್ನು ಗೋಚರ ಯಾವಾಗ ಮಾಡಿಕೊಡ್ತಾನೆ? ಪ್ರಾರಬ್ಧದಲ್ಲಿ ಆ ಕರ್ಮಕ್ಕನುಸಾರವಾಗಿ ಫಲ ಇಟ್ಟಿದ್ದಾಗ ಅಂಥವ್ರೆಲ್ಲರೂ ಸೇರಿಸಿ ನಮಗೆ ತಂದಿಡ್ತಾನೆ. ಸುಖ ಬರ್ಬೋದು, ದುಃಖ ಬರ್ಬೋದು. ಅವ್ರನ್ನೆಲ್ಲರೂ ಕಣ್ಮುಂದೆ ತಂದಿಟ್ಟಾಗ ನಮಗೇನನ್ಸುತ್ತೆ, ಇವರಿಂದ ನನಗೆ ಆಗ್ತದೆ. ಆದರೆ ಅದರ ಹಿನ್ನೆಲೆ ಹೋದಾಗ ಇವೆಲ್ಲವೂ ನನ್ನ ಕರ್ಮ ಫಲಾನೇ. ಅಲ್ಲಿವರೆಗೂ ಭಗವಂತ ಸಿಗುವುದಿಲ್ಲ. ನಮ್ಮ ಆಧಾರ ತಪ್ಪಿತೆಂದು ಅನಿಸಿದರೆ ನಾವು ಗಾಬರಿಯಾಗುತ್ತೇವೆ. ಆಗುವುದೆಲ್ಲವೋ ರಾಮನ ಇಚ್ಛೆಯಿಂದಲೇ ಆಗುತ್ತದೆಂದು ತಿಳಿಯಬೇಕು. ಸಂಕಟಗಳನ್ನು ಭಗವಂತನೇ ತಂದಿರುತ್ತಾನೆ ಎಂಬುದರಲ್ಲಿ ಅವುಗಳನ್ನು ಸಹಿಸುವ ಶಕ್ತಿಯನ್ನು ಅವನೇ ಕೊಡುತ್ತಾನೆ. ಅವನೇ ಸಂಕಟ ತಂದಿದ್ದಾನೆ ಅಂದಮೇಲೆ ಅವನೇ ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ. ನಾವು ಸಮರ್ಥರವರಾಗಿ ಏಕೆ ಅಂಜಬೇಕು? ನಾವು ಭಗವಂತನವರಾದ್ಮೇಲೆ ಯಾಕೆ ಅಂಜಬೇಕಪ್ಪ? ಯಾರು ಆದರೋ ಅವರು ಎಂದೂ ಪರಿಸ್ಥಿತಿಯ ವಿಷಯದಲ್ಲಿ ವಿಚಲಿತರವಾಗುವುದಿಲ್ಲ. ಪ್ರತ್ಯಕ್ಷ ಸಂಕಟಗಳ ನಿವಾರಣೆಯನ್ನು ಮಾಡಲು ಬರುತ್ತಿರುವಾಗ ನಾವೇಕೆ ಭಯಪಡಬೇಕು? ಪ್ರತ್ಯಕ್ಷ ಸಂಕಟಗಳನ್ನು ನಿವಾರಣೆ ಮಾಡಲಿಕ್ಕೆ ಸೊಲ್ಯೂಷನ್ ಕೊಟ್ಟಿರ್ತಾನೆ. ಮತ್ತು ನಾವು ಯಾಕೆ ಹಂಚ್ಕೋಬೇಕು? ಯಾಕೆ ಭಯ ಪಡ್ಕೋಬೇಕು? ಮೂಲತಃ ಇಲ್ಲದೇ ಇರುವ ಭಯವನ್ನು ನೀವೇ ನಿರ್ಮಾಣ ಕೊಂಡಿರುತ್ತೀರಿ. ಇದಕ್ಕೆ ಏನನ್ನಬೇಕು? ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಮಹಾರಾಜರು. ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಮೂಲತಃ ಇಲ್ಲೇ ಇಲ್ಲ ಭಯ, ಆದರೆ ನಾಳೆ ಚಿಂತೆ ಮಾಡಿಕೊಂಡು ಇವತ್ತು ಭಯ ಹುಟ್ಟಿಸ್ಕೊಳ್ಳೋದು. ಇದಕ್ಕೆ ಏನು ಮಾಡಬೇಕು? ಪಗಡೆ ಆಟದಲ್ಲಿಯ ಕಾಯು ಸತ್ತಿತೆಂದರೆ ಅದಕ್ಕಾಗಿ ಯಾರಾದರೂ ದುಃಖ ಪಡುತ್ತಾರೆಯೇ? ಅದರಂತೆ ನಾವು ವ್ಯವಹಾರದಲ್ಲಿ ವರ್ತಿಸಬೇಕು. ಪಗಡೆ ಆಟ ಆಡಿದ್ವಿ, ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಆಟ ಆಡ್ತಿದ್ದೀವಿ. ಕಾಯಿ ಸತ್ತು ಹೋಯ್ತು ಅಂದ ಕೂಡಲೇ ಅಪೋನೆಂಟ್ ಕಾಯಿ ಸತ್ತು ಹೋಯ್ತು, ನಮ್ಮ ಕಾಯಿ ಸತ್ತು ಹೋಯ್ತು ಅಂದ್ರೆ ಅಳ್ತಾ ಕೂತ್ಕೋತೀವ? ಅಲ್ಲ. ಹಾಗೆ ವ್ಯವಹಾರದಲ್ಲೂ ಒಂದು ಕೆಲಸ ಆಯಿತು, ಒಂದು ಕೆಲಸ ಆಗಲಿಲ್ಲ, ಅದಕ್ಕೆ ದುಃಖ ಪಡಬಾರದು. ಅದರಂತೆ ನಾವು ವ್ಯವಹಾರದಲ್ಲಿ ವರ್ತಿಸಬೇಕು. ನಾವು ಸುಖದಿಂದ ಉಬ್ಬಿ ಹೋಗಬಾರದು, ಹಾಗೂ ದುಃಖದಿಂದ ಅಸ್ವಸ್ಥರಾಗಿಬಾರದು. ಹೀಗಿರಬೇಕಾದರೆ ನಮ್ಮ ಮನಸ್ಸು ಶಾಂತವಾಗಿರುವುದು ಅವಶ್ಯವಿರುತ್ತದೆ. ನಾನು ಕರ್ತ ಇರುತ್ತೇನೆ ಎಂಬ ಭಾವ ಇರುವವರೆಗೂ ಸುಖ ದುಃಖ ಆಘಾತಗಳು ಆಗುತ್ತಲೇ ಇರುತ್ತದೆ. ಆದ್ದರಿಂದ ಕರ್ತೃತ್ವ ಭಾವವನ್ನು ರಾಮನಿಗೆ ಕೊಡಬೇಕು, ಹಾಗೂ ದೇಹದಿಂದ ಕರ್ತವ್ಯದಲ್ಲಿ ಇದ್ದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಕರ್ತೃತ್ವ ಭಾವ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ರಾಮನಿಗೆ ಕೊಟ್ಟುಬಿಟ್ಟು ನಾವು ಸಮಾಧಾನದಿಂದ ಇರಬೇಕು. ಕರ್ತವ್ಯ ಮಾಡಬೇಕು, ಆದರೆ ಅದಕ್ಕೆ ಮೋಹ ಮಮತ್ವ ಇರಬಾರ್ದು. ಹೇ ದೇವ, ಪರಿಸ್ಥಿತಿಯ ಪರಿಣಾಮವೂ ನನ್ನ ಮನಸ್ಸಿನ ಮೇಲೆ ಆಗಗೊಡಬೇಡ ಎಂದು ಪ್ರಾರ್ಥಿಸಬೇಕು. ಆದರೆ ಪರಿಸ್ಥಿತಿಯನ್ನೇ ಬದಲಾಯಿಸು ಎಂದು ಭಗವಂತನಿಗೆ ಪ್ರಾರ್ಥಿಸಬಾರದು. ಏನು ಕೇಳಬೇಕಪ್ಪ? ರಾಮ, ಪರಿಸ್ಥಿತಿ ಪರಿಣಾಮವು ನನ್ನ ಮನಸ್ಸಿನ ಮೇಲೆ ಆಗಗೊಡಬೇಡಪ್ಪ, ಇಂಥ ಒಂದು ಪ್ರಾರ್ಥನೆ ಮಾಡಬೇಕು. ಆದರೆ ಈ ಪರಿಸ್ಥಿತಿ ಬದಲಾಯಿಸ್ಬಿಡಪ್ಪ ಅಂತ ಪ್ರಾರ್ಥನೆ ಮಾಡಬಾರದು. ಹೆಂಗಪ್ಪ? ಈಗ ಲೋನ್ ತೊಗೊಂಡಿದ್ದೀವಿ, EMI ಕಟ್ಟಬೇಕು ತಿಂಗಳಿಗೆ. ಇಲ್ಲಪ್ಪ, ಲೋನ್ ನಾನು ಕಟ್ಟೋದಿಲ್ಲ ಅಂದರೆ ಹೆಂಗಾಗತ್ತೆ? ಅದೇ ರೀತಿ ಪ್ರಾರಬ್ಧ ಭೋಗವನ್ನು ಬಂದಾಗ ಕೊಟ್ಟಾಗ ಭಗವಂತ ಅದನ್ನು ಅನುಭವಿಸಿ ಫಿನಿಶ್ ಮಾಡಿಬಿಡಬೇಕು. ಇದನ್ನು ಬದಲಾಯಿಸ್ಬಿಡು ಅನ್ನೋದನ್ನು ಕೇಳಬಾರ್ದು. ಅಂದರೆ ಮತ್ತೆ ಮುಂದಿನ ಜನ್ಮಕ್ಕೆ ಅದು ಅನುಭವಿಸ್ಲಿಕ್ಕೆ ಮತ್ತೆ ನಾವು ವಾಪಸ್ ಅದನ್ನು ಡಿಪಾಸಿಟ್ ಮಾಡ್ಕೋತೀವಿ. ಅದನ್ನು ಮಾಡಬಾರದು. ವಿಷವು ರಕ್ತದಲ್ಲಿ ಸೇರಿ ಬಂದಾಗಿರುವಂತೆ ಚಿಂತೆಯು ನಮ್ಮ ಅಂತಃಕರಣದಲ್ಲಿ ಸಮರಸವಾಗಿ ಬಿಟ್ಟಿರುತ್ತದೆ. ಅದಕ್ಕೆ ಹೊರಗಿನಿಂದ ಔಷಧ ಹಚ್ಚಿದರೆ ಉಪಯೋಗವಾಗುವುದಿಲ್ಲ. ಅದಕ್ಕಾಗಿ ಭಗವಂತನ ಅನುಸಂಧಾನದ ಇಂಜೆಕ್ಷನ್ ಬೇಕು. ಏನಂತಾರೆ ಮಹಾರಾಜರು? ಹೊರಗಡೆಯಿಂದ ಗಾಯ ಏನಾಗಿದೆಯೋ ಅದಕ್ಕೆ ಮೇಲ್ಮೇಲಿಂದ ಔಷಧಿ ಉಪಚಾರ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಗಾಯ ಒಳಗಾಗಿದೆ. ಎಲ್ಲಿ? ಅಂತಃಕರಣದಲ್ಲಿ. ಮನಸ್ಸು ಹೇಳ್ದಂಗೆ ಕುಣಿದಿ ಸುಖ ದುಃಖ ಬಾಧಕ್ಕೆ ಉಂಟಾಯಿತು. ಈಗ ಮನಸ್ಸಿಗೇನು ಔಷಧಿ ಹಚ್ಚಬೇಕಪ್ಪ? ಭಗವಂತನ ಅನುಸಂಧಾನದ ಇಂಜೆಕ್ಷನ್ ಕೊಡಬೇಕು. ಅದಕ್ಕೆ
ಯಾವ ದುರ್ಗುಣಗಳು ಭಗವಂತನ ವಿಸ್ಮರಣೆಯಾಗಲು ಕಾರಣವಾಗುತ್ತದೆಯೋ ಅವೆಲ್ಲವುಗಳನ್ನು ಸಂಗ್ರಹವೆಂದರೆ ಚಿಂತೆಯಾಗಿರುತ್ತದೆ. ಭಗವಂತನ ವಿಸ್ಮರಣೆ ಆಗ್ಲಿಕ್ಕೆ ಯಾವ ದುರ್ಗುಣಗಳಿದಾವೋ, ದುರ್ಗುಣಗಳು, ಕಾಮಕ್ರೋಧ ಷಡ್ವೈರಿಗಳು, ಇವೆಲ್ಲ ಸಂಗ್ರಹ ಮಾಡಿ 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 ಏನಾಗುತ್ತೆ, ಚಿಂತೆಗೆ ಕಾರಣ ಆಗುತ್ತೆ. ಚಿಂತೆಯು ಬಹಳ ದೊಡ್ಡ ರೋಗವಾಗಿರುತ್ತದೆ. ಹೊಟ್ಟೆಯಲ್ಲಿಯ ರೋಗ ಬೆಳೆದು ಅದರಿಂದಲೇ ಹೊಟ್ಟೆ ತುಂಬಿದರೆ ರೋಗಿಗೆ ಊಟ ಹೋಗುವುದಿಲ್ಲ. ಅದರಂತೆ ಯಾರಿಗೆ ಚಿಂತೆ ಬಹಳವಿರುತ್ತದೋ ಅವರ ಹೃದಯದಲ್ಲಿ ಆನಂದ ಪ್ರವೇಶಿಸುವುದೂ ಇಲ್ಲ. ಯಾರಿಗೆ ಚಿಂತೆ ಇರುತ್ತೋ ಅವರಿಗೆ ಆನಂದ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪ್ರೇಮ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪ್ರೇಮ ಅಂದರೆ ಏನ್ರಿ? ಆನಂದ, ಕೇವಲ ಆನಂದ. ಅಲ್ಲಿ ಭಯ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ದ್ವೇಷ ಇಲ್ಲ, ರಾಗ ಇಲ್ಲ, ಏನೂ ಇಲ್ಲ. ಈ ಚಿಂತೆಯ ತಂದೆ ತಾಯಿ ಯಾರಿರುತ್ತಾರೆ? ದೇಹ ಬುದ್ಧಿಯದಲ್ಲಿ ನಮಗೆ ಚಿಂತೆ ಹುಟ್ಟುತ್ತದೆ. ದೇಹ ಬುದ್ಧಿಯಿಂದ ಚಿಂತೆ. ನಾನು, ನನ್ನದು, ಮಮತ್ವ, ಅಹಂಕಾರ, ನಾನು ನನ್ನದು ಎಂಬುದೇ ದೇಹ ಬುದ್ಧಿ. ದೇಹ ಬುದ್ಧಿ ಅಂದರೆ ವಾಸನೆ. ಹಂಗಾರಿ ದೇಹ ಬುದ್ಧಿ ಯಾಕೆ ಬಂತಪ್ಪ? ನಮ್ಮ ವಾಸನೆ, ನಮ್ಮ ವಾಸನಾ ಕೇಂದ್ರದಲ್ಲಿರುವ ವಾಸನೆಗಳು, ಇಚ್ಛೆಗಳು, ಡಿಸೈರ್ಸ್. ಹಿಂಗಾಗಬೇಕು, ಹಂಗಾಗಬೇಕು, ಮನೆ ಕಟ್ಟಬೇಕು, ಫಾರಿನ್ಗೆ ಹೋಗಬೇಕು, ಯಾವುದೋ ಜನ್ಮದಲ್ಲಿ ಆಸೆ ಪಟ್ಟಿರ್ತೀವಿ. ಈ ಜನ್ಮದಲ್ಲಿ ಫಾರಿನ್ಗೆ ಹೋಗ್ತೀವಿ. ಫಾರಿನಿಗೆ ಮಗ ಹೋದ ಕೂಡಲೇ ತಾಯಿ ತಂದೆಗೆ ಬೇಜಾರು, ಅಯ್ಯೋ ನಮ್ಮನ್ನು ಯಾರೂ ಮಾತಾಡ್ಸೋರಿಲ್ಲ ಅಂತ. ಆದರೆ ಆ ವಾಸನ ಏನಿದೆಯೋ ಅದು ಅವನನ್ನು ಫಾರಿನಿಗೆ ಕರ್ಕೊಂಡು ಹೋಗಿರುತ್ತೆ. ನಾವೇನು ಮಾಡಬೇಕು? ಅವನು ಫಾರಿನಿಗೆ ಹೋದರೆ, ಅಪ್ಪ ನನಗೆ ಅವಕಾಶ ಮಾಡಿಕೊಟ್ಟೆ ನಿನ್ನ ನಾಮಸ್ಮರಣೆ ಮಾಡಲಿಕ್ಕೆ ಅಂತ ಆನಂದದಿಂದ ನಾಮಸ್ಮರಣೆ ಮಾಡಬೇಕು. ದೇಹ ಬುದ್ಧಿ ನಮಗೆ ದೇಹ ಬುದ್ಧಿಯಿಂದ ಚಿಂತೆ ಆಗತ್ತೆ. ದೇಹ ಬುದ್ಧಿ ಅಂದರೆ ವಾಸನೆ. ವಾಸನೆ ಹಾಗೂ ಅಹಂಕಾರಗಳು ಚಿಂತೆಯ ತಾಯಿ ತಂದೆ ಆಗಿರುತ್ತದೆ. ವಾಸನ ಹಾಗೂ ಅಹಂಕಾರ ಯಾರ ತಂದೆ ತಾಯಿ? ಚಿಂತೆ ಮಾಡ್ತೀವಿ ಅಂದರೆ ಚಿಂತೆ ಮಕ್ಕಳು. ಈಗ ಅವ್ರ ತಂದೆ ತಾಯಿ ಯಾರು? ವಾಸನ ಹಾಗೂ ಅಹಂಕಾರ. ಇಂಥ ವಿಲಕ್ಷಣ ಸ್ವಭಾವದ ತಾಯಿ ತಂದೆ ಇದ್ದ ಮೇಲೆ ಮಕ್ಕಳು ವಿಚಿತ್ರವೇ ಇರುತ್ತಾರೆ. ಅಚಿಂತೆ ಎಂಬುವ ಮಕ್ಕಳು ವಿಚಿತ್ರವಾಗೇ ಇರುತ್ತೆ. ಏನೇನೋ ಚಿಂತೆ ಮಾಡೋದು, ಏನೇನೋ ಯೋಚನೆ ಮಾಡೋದು, ಅವೆಲ್ಲವೂ ಕಾಲ್ಪನಿಕ. ಭಗವಂತನ ಸ್ಮರಣೆ ಮಾಡುತ್ತಾ ಹೋದಂತೆ ತಾಯಿಯೂ ಹಾಗೂ ಮಕ್ಕಳ ಮೃತ್ಯು ಒಮ್ಮೆಲೇ ಆಗುತ್ತದೆ. ಈ ಚಿಂತೆ ಹಾಗೂ ಮೋಹ, ಅಹಂಕಾರ, ವಾಸನೆ ಇದರದ್ದು ಮರಣ ಆಗುತ್ತೆ. ವಾಸನೆ ಹಾಗೂ ಚಿಂತೆ ಇಬ್ಬರೂ ಒಮ್ಮೆಲೇ ಸಾಯುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ಒಂದೇ ಸ್ಥಿತಿಯು ಯಾವಾಗಲೂ ಸ್ಥಿರವಾಗಿ ಇರುವುದಿಲ್ಲ. ಆದ್ದರಿಂದ ನಮಗೆ ಭಯವೆನಿಸುತ್ತದೆ ಹಾಗೂ ಇದರಿಂದಲೇ ಚಿಂತೆ ಉತ್ಪನ್ನವಾಗುತ್ತದೆ. ಚಿಂತೆಯು ನಮ್ಮನ್ನು ಎಷ್ಟು ಕೊಲ್ಲುತ್ತದೆಯೋ ನಾಮವು ಅಷ್ಟೇ ನಮ್ಮನ್ನು ಉದ್ಧರಿಸುತ್ತದೆ. ಆದರೂ ಕೂಡ ನಾವು ಚಿಂತೆಯನ್ನು ಹಿಡಿದುಕೊಂಡಿರುತ್ತೇವೆ. ಇದಕ್ಕೆ ಏನನ್ನಬೇಕು? ಚಿಂತೆಯಲ್ಲಿ ಹೋದ ನಮ್ಮ ಸಮಯವೆಲ್ಲ ವ್ಯರ್ಥ ಹೋದಂತೆ ಎಂದು ತಿಳಿಯಬೇಕು. ಚಿಂತೆ ಮಾಡುವುದೇ ಆದರೆ ಅನುಸಂಧಾನ ಹೇಗೆ ಉಳಿತೆಂದು ಚಿಂತೆ ಮಾಡಬೇಕು. ಹೆಂಗಪ್ಪ ಭಗವಂತನ ನಾಮಸ್ಮರಣೆ ಉಳಿಸ್ಕೋಬೇಕು? ಹೆಂಗೆ ಪ್ರಹ್ಲಾದಂತರ ನಾನು ಭಗವಂತನ ಪ್ರೀತಿ ಮಾಡಬೇಕು? ಕಂಬದಿಂದ ಪ್ರಕಟ ಆಯಿತು ಅಂದರೆ ಅಷ್ಟು ಬಲವತ್ತರವಾದ ನಿಷ್ಠಾ, ಶ್ರದ್ಧಾ, ನಂಬಿಕೆ ಹೆಂಗಿತ್ತು ಪ್ರಹ್ಲಾದನಿಗೆ? ಅದ್ಯಾಕೆ ನನಗೆ ಬರ್ತಾ ಇಲ್ಲಪ್ಪ? ಇದ್ರ ಬಗ್ಗೆ ನಮ್ಮ ಗಮನ ಹರಿಸ್ಬೇಕು. ಹೆಂಗೆ ಸತತವಾಗಿಯೂ ನಾಮಸ್ಮರಣೆ ನನ್ನ ಬಾಯಲ್ಲಿ ಬರ್ತಾ ಇರಬೇಕು? ಹೆಂಗೆ ನಾನು ಅನುಸಂಧಾನವನ್ನು ಕಾಯ್ಕೊಳ್ಬೇಕಪ್ಪ? ಈ ಚಿಂತೆ, ಇದ್ರ ಕಡೆ ನಮ್ಮ ಲಕ್ಷ್ಯ ಹೋಗಬೇಕು. ಆವಾಗ ಪ್ರಾಪಂಚಿಕ ಚಿಂತೆ ತಾನಾಗಿಯೇ ಬಿಟ್ಕೋತಾ ಹೋಗುತ್ತದೆ. ಇಂದಿನ ಬೋಧವಚನ: ನಾಮದ ಚಿಂತೆ ಮಾಡಿರಿ ಅಂದರೆ ಬೇರೆ ಚಿಂತೆ ಮಾಡಲು ಸಮಯವೇ ಉಳಿಯುವುದಿಲ್ಲ. ನಾಮ ಚಿಂತೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವಾಗ ಬೇರೆ ಚಿಂತೆ ತಾನಾಗಿಯೇ ಬಿಟ್ಕೋತ ಹೋಗ್ತಾವೆ. ಜಾನಕಿ ಜೀವನ ಸ್ಮರಣ. ಜಯ ಜಯ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.